ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ದೊಡ್ಡ ಗುಂಡಿ. ಎಚ್ಚರ ತಪ್ಪಿದರೆ ಡೈರೆಕ್ಟ್ ಯಮನ ಪಾದ. ಚಳ್ಳಕೆರೆ ತಾಲೂಕು ಬೆಳಗೆರೆ ಗ್ರಾಮದ ಹತ್ತಿರ ಇರುವ ಪಿಡರ್ ಚಾನಲ್ ಸೇತುವೆ ಗುಂಡಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಗ್ರಾಮದ ಸಮೀಪ ಪಿಡರ್ ಚಾನಲ್ ಮೇಲೆ ಹಾದು ಹೋದ ರಸ್ತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿತ್ತು. ಶಿಥಿಲವಾದ ಸೇತುವೆಯ ಕಾಮಗಾರಿ ನಿರ್ಮಾಣಕ್ಕೆ ಸೇತುವೆಯನ್ನು ತೆರವು ಮಾಡಿದ್ದು, ವಾಹನ ಸಂಚಾರಕ್ಕೆ 2 ಸಿಮೆಂಟ್ನಿಂದ ತಯಾರು ಮಾಡಿದ ಪೈಪ್ಗಳನ್ನು ಹಾಕಿ ಅದರ ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಕಿರಿದಾದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ರಸ್ತೆಯ ಎಡ ಹಾಗೂ ಬಲಗಡೆ ಇರುವ ಪಿಡರ್ ಚಾನಲ್ ಹಾಗೂ ಸೇತುವೆಯ ಗುಂಡಿ ಅಪಾಯಕ್ಕೆ ವಾಹನ ಸವಾರನ ಕೈ ಬೀಸಿ ಕರೆಯುತ್ತಿದೆ. ಸುಮಾರು 4 ವರ್ಷಗಳಿಂದ ಸೇತುವೆ ನಿರ್ಮಾಣ ಮಾಡಲು ತೆಗೆದಿರುವ ಸೇತುವೆ ಗುಂಡಿ ವಾಹನ ಸವಾರರ ಬಲಿಗಾಗಿ ಕಾದು ಕುಳಿತಿದೆ. ಈಗಾಗಲೇ ಗುಂಡಿಯಲ್ಲಿ 2 ವಾಹನ ಸವಾರರು ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದು, ಆದರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಇದೇ ರಸ್ತೆಯಲ್ಲಿ ಸಂಚರಿಸುವ ಬಸ್ ಒಂದು ಗುಂಡಿಗೆ ಬೀಳಬೇಕಿತ್ತು. ಆದರೆ ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ಸಿನಲ್ಲಿದ್ದ ಪ್ರಯಾಣಿಕರ ಪ್ರಾಣ ಉಳಿದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಪಿಡರ್ ಚಾನಲ್ನ ಮೇಲೆ ವಾಹನ ಸಂಚಾರಕ್ಕೆ ಸೇತುವಿನ ನಿರ್ಮಾಣ ಮಾಡಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸುವಂತೆ ಬೆಳಗೆರೆ ಗ್ರಾಮದವರಾದ ಶಶಿಧರ್, KR ರಾಜಣ್ಣ, ಪೂಜಾರ್ ಮಹಾಲಿಂಗಪ್ಪ, ನಾಗಾರ್ಜುನ್, ಜಯಣ್ಣ, ರಂಗಸ್ವಾಮಿ, ಈರಣ್ಣ, ಮಾರುತಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ರವಿಕುಮಾರ್ ಒತ್ತಾಯಿಸಿದ್ದಾರೆ. ವೇದಾವತಿ ನದಿಯಿಂದ ರಾಣಿಕೆರೆ ಡ್ಯಾಮ್ಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಫೀಡರ್ ಚಾನಲ್ ಇದೆ. ಆ ಫೀಡರ್ ಚಾನಲ್ಗೆ ರಸ್ತೆ ಇರೋದ್ರಿಂದ ಸೇತುವೆ ಇತ್ತು. ಸೇತುವೆ ಕಿರಿದಾಗಿದ್ದು ಇದು ದುರಸ್ತಿಯಲ್ಲಿತ್ತು. ಆ ದುರಸ್ತಿ ಸೇತುವೆನ ರಿಪೇರಿ ಮಾಡುವ ಉದ್ದೇಶದಿಂದ ಕಿತ್ತಾಗಿ 5.5 ವರ್ಷ ಆಗಿದೆ. ಇದು ಸುಮಾರು ಸಂಬಂಧಪಟ್ಟ ಇಲಾಖೆ ನೀರಾವರಿ ಇಲಾಖೆಗೆ ಸಂಬಂಧಿಸಿರೋದ್ರಿಂದ ಇಲಾಖೆ ಅಧಿಕಾರಿಗಳಿಗೆ ಸುಮಾರು ಸರಿ ಮನವಿ ಕೊಟ್ಟಿದ್ದೀವಿ. ಜನಗಳ ಸಾಮೂಹಿಕವಾಗಿ ರಿಪೋರ್ಟ್ ಮಾಡಿದ್ದೀವಿ. ಆದರೂ ಈ ಕಡೆ ಯಾರೂ ಗಮನ ಹರಿಸ್ತಿಲ್ಲ. ಮತ್ತು ಶಾಸಕರ ಗಮನಕ್ಕೆ ತಂದಾಗ ಶಾಸಕರ ಸಮೇತ ತೀವ್ರವಾಗಿ ಖಂಡಿಸಿ ಅವ್ರಿಗೆ ಅಧಿಕಾರಿಗಳು ತರಾಟೆ ತಗೊಂಡಾರೆ. ಆದರೂ ಈ ಅಧಿಕಾರಿ ವರ್ಗ ಏನೈತಲ್ಲ, ಸಂಬಂಧಪಟ್ಟ ಇಲಾಖೆಯವರು ಭಾಳ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಸುಮಾರು ಅಪಘಾತಗಳಾಗಿದೆ. ಮುದುಕರೆಲ್ಲ ಬಿದ್ದಿದ್ದಾರೆ, ವಯಸ್ಸಾದವರು ಕಾಲು ಮುರ್ಕೊಂಡಿದ್ದಾರೆ. ಸುಮಾರು ಬೈಕ್ ಅಪಘಾತಗಳಾಗಿ ಇವತ್ತೂ ಸಮೇತ ಹಾಸ್ಪಿಟಲಿದ್ದಾರೆ. ಹಾಗಾಗಿ ಇದಕ್ಕೆ ಯಾರು ನಾವು ಯಾರು ಸಂಬಂಧಪಟ್ಟ ಯಾರಿಗೆ ಕೇಳಬೇಕು? ಸಾರ್ವಜನಿಕರುಗಳು ಊರ ಪಕ್ಕದಲ್ಲೇ ಇರೋದ್ರಿಂದ ಯಾರು ಕೇಳಬೇಕು? ಯಾರು ಇಲ್ಲಿ ವಿಚಾರ ಮಾಡೋರು ಇದಕ್ಕಿಲ್ಲ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತ್ವರಿತವಾಗಿ ಇದನ್ನು ದುರಸ್ತಿ ಮಾಡಿ ಸೇತುವೆ ನಿರ್ಮಾಣ ಮಾಡಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತೇಳಿ, ಬೆಳಗೆರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಚಳ್ಳಕೆರೆ ತಾಲೂಕು.